ಹೊಸ ದಿನ ಹೊಸ ವ್ಲಾಗು ಕಾಣಿಸ್ತಿದ್ಯಾ? ನನ್ನ ಮಗಳಿಗೆ 3 ತಿಂಗಳು ಕಂಪ್ಲೀಟ್ ಆಯಿತು ಫೈನಲಿ. ಸೊ ಹೂವು ಬಂದರೆ ಮೇಲ್ಗಡೆ ಹಾಕೊಳ್ಳೋದು ಎಲ್ಲ ಆಟ ಆಡ್ತಾ ಇದ್ದೀವಿ. ಇಂಡಿಪೆಂಡೆನ್ಸ್ ಡೇಗೆ ಅವಿಗೆ ಒಂದು ಕಾಸ್ಟ್ಯೂಮ್ಸ್ ಹಾಕಿದ್ದೆ. ಸೊ ಒಂದು ಸ್ವಲ್ಪನೂ ನೀಟಾಗಿ ಪೋಸ್ ಕೊಟ್ಟಿಲ್ಲ, ಒಂದು ಸ್ವಲ್ಪನೂ ನೀಟಾಗಿ ಫೋಟೋ ತೆಗೆಸ್ಕೊಂಡಿಲ್ಲ. ಸ್ಕೂಲ್ ಹತ್ರ ಹೋಗಿದ್ದೆ, ಅಲ್ಲೇ ವಿಡಿಯೋ ಮಾಡಿದ್ದೀನಿ. ನಾಯ್ಕಾದಿಂದ ಒಂದಷ್ಟು ಪ್ರಾಡಕ್ಟ್ಸ್ನ ತರಿಸಿದ್ದೆ. ಶವರ್ ಜೆಲ್ ಇದೆ ಯೂಸ್ ಮಾಡೋದು. ಸ್ವಲ್ಪ ಹಿಂಗಿದೆ, ಇದು ಟ್ರಾವೆಲ್ ಮಾಡುವಾಗ ಚೆನ್ನಾಗಿ ಕ್ಯಾರಿ ಮಾಡ್ಬೋದು ಅಂತ ಸ್ಲೀಕ್ ಡಿಸೈನ್ ಕೊಟ್ಟಿದ್ದಾರೆ. ಅವಿ ನೋಡಿ ಎಷ್ಟೊಂದು ದೃಷ್ಟಿ ಆಗೈತೆ ಕೆಂಪಿಗೆ. ಹಾಯ್ ಗಾಯ್ಸ್, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು DMG ವ್ಲಾಗ್ಸ್. ನಾನು ದೇವಿ. ಕಾಣಿಸ್ತಿದ್ಯಾ? ಏನೋ ಗೊತ್ತಿಲ್ಲ, ಇವಾಗ ಈಗ ರೆಡಿಯಾಗಿ ಸ್ಟಾರ್ಟ್ ಮಾಡಿದ್ಮೇಲೆ ಈ ಪಿಂಪಲ್ ಕಾಣಿಸ್ತಾ ಇದೆ. ಅಲ್ಲಿವರೆಗೂ ಈ ಪಿಂಪಲ್ ಕಾಣಿಸ್ತಾ ಇರಲಿಲ್ಲ. ಚೆನ್ನಾಗಿ ಗೊತ್ತಿಲ್ಲ ವಿಡಿಯೋದಲ್ಲಿ ಹೆಂಗೆ ಬರ್ತಿದೆ ಅಂತ. ಆಲ್ಸೋ ನಮ್ಮ ಪಾಪ ಅಲ್ಲಿ ಮಲ್ಕೊಂಡಿದ್ದಾಳೆ, ಸೊ ಅದಕ್ಕೆ ಲೈಟೆಲ್ಲ ಆಫ್ ಮಾಡಿದ್ದೀನಿ. ಸೊ ಇದು ಬೆಳಗ್ಗೆ ಟೈಮಿಗೆ ಶೂಟ್ ಮಾಡ್ತಿರೋದು. ಇದನ್ನ ನಾನು ಜಾಸ್ತಿ ಪೇರೆಂಟಿಂಗ್ ಬಗ್ಗೆ ವೀಡಿಯೋಸ್ ಮಾಡ್ತಿರ್ತೀನಿ. ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಹೇಳಬೇಕು ಅಂದರೆ ಕಮೆಂಟ್ ಮಾಡಿ, ನೋಟಿಫಿಕೇಷನ್ ಬಟನ್ ಕ್ಲಿಕ್ ಮಾಡಿ. ಸೊ ನಾನು ಹೊಸ ವೀಡಿಯೋ ಆಗ್ತದಾಗಲೆಲ್ಲ ನಿಮ್ಮ ನೋಟಿಫಿಕೇಷನ್ ಬರುತ್ತೆ. ಹೊಸ ದಿನ ಹೊಸ ವ್ಲಾಗು. ಇವತ್ತು ಆ್ಯಕ್ಚುಲಿ ನನ್ನ ಮಗಳಿಗೆ 3 ತಿಂಗಳು ಕಂಪ್ಲೀಟ್ ಆಯಿತು ಫೈನಲಿ. ಸೊ ನನಗೆ ಗೊತ್ತಿಲ್ಲ ಟೈಮ್ ಹೆಂಗೆ ಹೋಯಿತು ಅಂತ, ಅಷ್ಟು ಫಾಸ್ಟಾಗಿ ಹೋಗ್ತಿದೆ. ಸೊ ಯೂಶ್ವಲಿ ಎವ್ರಿ 1 ಮಂತ್ ಕಂಪ್ಲೀಟ್ ಆದಾಗ ಒಂದು ಫೋಟೋ ಶೂಟ್ ಮಾಡಿಸ್ತೀನಿ. ಅದು ಸೇಮ್ ಅವಿ ಟೈಮಲ್ಲೂ ಅದೇ ಥರ ಎವ್ರಿ ಮಂತ್ ಒಂದೊಂದು ಫೋಟೋ ಶೂಟ್ ಅಂದರೆ ಮಾಡಿಸ್ತೀನಿ. ಅಲ್ಲ, ನಾನೇ ಮನೇಲಿ ಏನಾದರೂ ಒಂದು ಮೆಮೊರಿ ಥರ ಇರಲಿ ಅಂತ ಯಾವ ಥರ ಒಂದು ಥೀಮ್ ಥರ ಏನಾದರೂ ಒಂದು ಮಾಡಿ, ಯಾವ ಮಂತ್ ಆಗಿರುತ್ತೆ ಆ ಮಂತಲ್ಲಿ ಏನಾದರೂ ಒಂದು ಬರೆದು, ಸೊ ಈ ಥರ ಮನೇಲೇ ಯೂಶ್ವಲಿ ಫೋಟೋ ಶೂಟ್ ಮಾಡ್ತಿರ್ತೀನಿ. ಸೊ ಅದೇ ಥರ ಫಸ್ಟ್ ಮಂತ್ದು ಮಾಡಿದ್ದೀನಿ, ಸೊ ಸೆಕೆಂಡ್ ಮಂತ್ದು ಮಾಡಿದ್ದೀನಿ. ಸೊ ಇವಾಗ 3ನೇ ತಿಂಗಳು ಕಂಪ್ಲೀಟ್ ಆಯಿತು ಅವಳಿಗೆ. ಸೊ ಮನೆಯಲ್ಲೇ ಒಂದಷ್ಟು ರೋಸ್ ಪೆಟಲ್ಸ್ಗಳಿತ್ತು, ಅಂದರೆ ಪ್ಲಾಸ್ಟಿಕ್ದು. ಸೊ ಅದು ಅವಿ ಟೈಮಲ್ಲೇ ತರಿಸಿದ್ದೆ. ಆ್ಯಕ್ಚುಲಿ ಅವಿಗೂ ಮಾಡಿದ್ದೀನಿ, ಇದು ಸೇಮ್ ಥೀಮಲ್ಲಿ ಫೋಟೋ ಶೂಟ್ ಮಾಡಿದ್ದೀನಿ. ಸೊ ನೋಡಿ ಹೆಂಗೆ ಬಂದಿದೆ ಅದು ಅಂತ. ಚಿನ್ಮಾ ಏನವ ಮಾಡ್ತಿರೋದಿದು? ಏನ್ ಮಾಡ್ತಿದ್ದೀರಿ? ಆ ಕ್ಯಾಮ್ರಾ ಪೋಸ್ ಕೊಡ್ಲ, ಈ ಕ್ಯಾಮ್ರಾಗಲ್ಲಿ ಎಲ್ಲ ನನ್ನೇ ನೋಡ್ತವ್ರೆ ಅಂತ ಚಿನ್ನ ನನ್ನೇ ನೋಡ್ತಿದ್ದಲ್ಲಿ ಮಾಡೋದಲ್ಲ. ಸ್ಟಾರ್ಟ್, ಅಯ್ಯೋ ಸ್ಟಾರ್ಟ್, ಸ್ಟಾರ್ಟಾ? ಹೋಯ್ತು. ಫೋಟೋಶೂಟ್ ಎಲ್ಲ ಮಾಡ್ತಾ ಇದ್ವಿ, ಅಷ್ಟರಲ್ಲಿ ಅವಿನೂ ಬಂದ. ಅವನು ಅದೇ ಪೆಟಲ್ಸ್ ಎಲ್ಲ ತೊಗೊಂಡು ಏನೇನೋ ಆಟ ಆಡ್ತಾ ಇದ್ದ. ಸರಿ ಅಂದ್ಬಿಟ್ಟು ಅವನ ಜೊತೆ ಸೇರ್ಕೊಂಡು ನಾವು ಒಂದಷ್ಟು ಮೇಲ್ಗಡೆ ಬೆಳೆಸ್ಕೊಳ್ಳೋದು, ಅದೆಲ್ಲ ಮಾಮೂಲಿ ಓಲ್ಡ್ ಫ್ಯಾಷನ್ ಮಾಡ್ತೀವಲ್ಲ. ಸೊ ಹೂವು ಬಂದರೆ ಮೇಲ್ಗಡೆ ಹಾಕೊಳ್ಳೋದು ಎಲ್ಲ ಆಟ ಆಡ್ತಾ ಇದ್ದೀವಿ. ಆ್ಯಕ್ಚುಲಿ ನನ್ನ ಮಗಳ ಬರ್ತ್ಡೇ ಬಂದು May 13th. ಸಾರಿ, ಅವಳು ಹುಟ್ಟಿದ್ದು ಬಂದು May 13th. ಸೊ ಎವ್ರಿ ಮಂತ್ 13 ಮಂತ್ 3 ಇರುತ್ತಲ್ಲ, 13ನೇ ತಾರೀಕು. ಸೊ ಆವಾಗ ನಾನು ಯೂಶ್ವಲಿ ಈ ಥರ ಫೋಟೋ ಶೂಟ್ ಮಾಡ್ತಿರ್ತೀನಿ. ಸೊ ಆ ಮಂತ್ ಕಂಪ್ಲೀಟ್ ಆಯಿತು ಅಂತ ಅರ್ಥ. ಸೊ ಇವಾಗ 13ನೇ ತಾರೀಕು ಫೋಟೋ ಶೂಟ್ ಮಾಡಿಸಿದ್ವಿ. ಅದಾದಮೇಲೆ ಅವತ್ತು ಮತ್ತು ಹಿಂದಿನ ದಿನ ಆ್ಯಕ್ಚುಲಿ ಏನು August 15 ಇತ್ತಲ್ಲ. ಸೊ ಇಂಡಿಪೆಂಡೆನ್ಸ್ ಡೇಗೆ ಅವಿಗೆ ಒಂದು ಕಾಸ್ಟ್ಯೂಮ್ಸ್ ಹಾಕಿದ್ದೆ. ಸಂಗೊಳ್ಳಿ ರಾಯಣ್ಣದು ಬೇಸಿಕಲಿ. ಸೊ ಅದಕ್ಕೆ ಕಾಸ್ಟ್ಯೂಮ್ ಹುಡ್ಕೋದಕ್ಕೆ ಅಲ್ಲೋಗಿದ್ರು. ನಾನು ಹೋಗಿರಲಿಲ್ಲ, ನನ್ನ ತಂಗಿ ಮತ್ತು ಸಂಜು ಇಬ್ಬರು ಹೋಗಿದ್ರು. ಸೊ ಅಲ್ಲಿ ಏನೇನು ಮಾಡಿದ್ದಾನೆ ನೋಡಿ. ಏನ್ ಮಾಡ್ತೀಯ ನೀನು? ಉಲ್ಟಾ ಏನ್ ಮಾಡ್ತೀಯ ಚಿನ್ನಿ? ಸಂಗೊಳ್ಳಿ ರಾಯಣ್ಣ ಏನ್ ಮಾಡ್ತಾನೆ? ಅದಾದ್ಮೇಲೆ ಅದ್ರ ಹಿಂದಿನ ದಿನ ಮತ್ತೆ ಅದನ್ನ ತಗೊಂಡ್ಬಂದು
ಅದು ಒಂದೇ ದಿನ ಕೊಡೋದು ರೆಂಟು. ಅಂದರೆ ಎಷ್ಟು ದಿನ ನಾವು ಇಟ್ಕೊಂಡಿರ್ತೀವಿ ಅಷ್ಟು ದಿನ ರೆಂಟ್ ಪೇ ಮಾಡಬೇಕು. ಸೊ ಇದೆಲ್ಲ ಮಲ್ಲೇಶ್ವರಮಲ್ಲೆಲ್ಲ ಹೋಗಿ ತೊಗೊಂಬಂದಿದ್ದಾರೆ. ಇಂಟರ್ನೆಟಲ್ಲಿ ನೀವು ಚೆಕ್ ಮಾಡಿದ್ರೆ ಸಿಗುತ್ತೆ. ಸೊ ಎಲ್ಲ ಥರ ಕಾಸ್ಟ್ಯೂಮ್ಸು ಸಿಗುತ್ತೆ. ಒಂದು ಸ್ವಲ್ಪ ಮಕ್ಕಳು ದೊಡ್ಡವರಾಗಿದ್ದರೆ ವೆರೈಟೀಸ್ ಜಾಸ್ತಿ ಇದೆ, ಚಿಕ್ಕ ಮಕ್ಳಿಗೆ ಅಷ್ಟೊಂದಿಲ್ಲ. ಬಟ್ ಇವನಿಗೂ ಸಿಕ್ಕಿದ್ದು ಸ್ವಲ್ಪ ದೊಡ್ಡದೇ ಇತ್ತು ಸೈಜು. ಸೊ ಮತ್ತೆ ಅದನ್ನೆಲ್ಲ ಟ್ರಕ್ ಇಟ್ಕೊಂಡು ಮತ್ತೆ ಆಗಿ ನೋಡಿ ಅದಕ್ಕೆ ಮತ್ತೆ ಆ ಸ್ಪೀಚ್ಗೆ ಅಷ್ಟೊಂದು ಪ್ರಿಪ್ರೇಷನ್ ಮಾಡಿ ಅವನೇನು ಸ್ಪೀಚು ಮಾಡಿಲ್ಲ, ಅದು ಬೇರೆ ವಿಷಯ. ಸೊ ಬಟ್ ಅದೆಲ್ಲ ಹೋಗ್ತಾ ಇತ್ತು. ತಡಿ ಇದು ತಡಿ ಬಿಡಿಲಿ. ಹಿಂಗಿಟ್ಕೋಬೇಕು. ಹಿಂಗಿಟ್ಕೋ. ಇವಾಗ ಹೇಳು, ಹಿಂಗಿಟ್ಕೋಬೇಕು. ಹಂಗಲ್ಲ ಚಿನ್ನಮ್ಮ. ಕಿತ್ತಾಕ್ತಿರೋ ನೋಡಿ. ಹಿಂಗಿಟ್ಕೋ. ಇಲ್ಲಿ ನೋಡು, ಇಲ್ಲಿ. ಅದನ್ನ ಬೇಡ, ಅದನ್ನ ತೆಗ್ಬಿಡು. ಅದನ್ನ ನೋಡ್ಕೊಂಡು ಮಾಡ್ತೀಯಾ? ಸರಿ ಆಗ್ತೀನಿ. ಹಾಕ್ಕೊಡ್ತೀನಿ, ಒಳಗಡೆ ಹಾಕ್ಕೊಡ್ತೀನಿ. ನೋಡಿ ಹಿಂಗಿಟ್ಕೋಬೇಕು. ಕೈ ನೋಡಲಿ, ಹಿಂಗೆ. ನಾನು ಸಂಗೊಳ್ಳಿ ರಾಯಣ್ಣ, ಹರ ಹರ ಮಹಾದೇವ್. ಹರ ಹರ ಮಹಾದೇವ್ ಹೇಳು. ನೋಡ್ದಾ? ಫೈನಲಿ ಇಂಡಿಪೆಂಡೆನ್ಸ್ ಡೇ ಬಂತು. ಇವತ್ತಂತೂ ಬೇಜಾನ್ ಕೆಲಸ ಇತ್ತು. ಸೊ ಆವತ್ತು ಮಾಡಿರೋ ವ್ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದಿದ್ದು ನಾನು. ಅದ್ರ ಮುಂದೆ ಆವಾಗ ಇಂಡಿಪೆಂಡೆನ್ಸ್ ಡೇಗೆ ಊರಿಗೆ ಹೋಗಿದ್ದೆ. ಅದಾದಮೇಲೆ ಮತ್ತೆ ಗೌರಿ ಹಬ್ಬಕ್ಕೆ ಹೋಗಿದ್ದೆ. ಸೊ ಹಿಂಗಾಗಿ ಮಧ್ಯದಲ್ಲಿ ಗ್ಯಾಪ್ ಆಯಿತು. ಸೊ ಇಂಡಿಪೆಂಡೆನ್ಸ್ ಡೇ ದಿನ ಮಾಡಿರೋ ವ್ಲಾಗ್ ಇದು. ಊರಿಗೂ ಹೋಗಿದ್ವಿ, ಪ್ಲಸ್ ಅದಾದಮೇಲೆ ಅವಿಗೆ ಸಂಗೊಳ್ಳಿ ರಾಯಣ್ಣನ ಥರ ಡ್ರೆಸ್ ಮಾಡಿ ಕಳಿಸಿದ್ದಾಯಿತು. ಸೊ ಆವತ್ತು ಅವ್ನು ಇಂಡಿಪೆಂಡೆನ್ಸ್ ಡೇ ಮುಗಿಸ್ಕೊಂಡು ಅದಾದಮೇಲೆ ಊರಿಗೆ ಹೋಗಿದ್ದು. ತುಂಬ ಲೇಟ್ ಆಗಿತ್ತು ಊರಿಗೆ ಹೋಗೋಷ್ಟರಲ್ಲಿ. ಹಬ್ಬ ಎಲ್ಲ ಮುಗ್ದೇ ಹೋಗಿತ್ತು ಆಲ್ಮೋಸ್ಟ್. ಸೊ ಫಸ್ಟ್ ಇಂಡಿಪೆಂಡೆನ್ಸ್ ಡೇ ಅವನು ಸ್ಕೂಲಲ್ಲಿ ಮಾಡ್ತಿದ್ದರಿಂದ ಸೊ ನಾವು ಅದನ್ನ ಕ್ಯಾನ್ಸಲ್ ಮಾಡೋದು ಬೇಡ ಅಂದ್ಬಿಟ್ಟು ಓಕೆ ಅಲ್ಲಿ ಹೋಗಿ ಅದಾದಮೇಲೆ ಇಲ್ಲಿ ಹೋಗಿದ್ದಾಯಿತು. ಯಾಕೆ ಸರಿ ಓಕೆ ಹಿಂಗೆ ಮಾತ್ರ ಆಗ್ತಿರೋದು, ಪಾಪಕ್ಕೆ ಬೀಳ್ತಿಲ್ಲ ಬಿಡು. ಅವಿ ಮಾತ್ರ ಇದು. ಗುಡ್ ಮಾರ್ನಿಂಗ್ ಅವಿ. ಹೇಳು ಗುಡ್ ಮಾರ್ನಿಂಗ್ ಇರಪ್ಪ. ದೂರ ಇಟ್ಕೊಳ್ಳ. ಓಕೆ ನಾವು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅವಿ. ಏನಾದರೂ ಒಂದು ಸ್ಪೆಷಲ್ಲಾಗಿ ರೆಡಿ ಮಾಡಬೇಕು ಅಂದ್ರೇ ಸ್ಟಾರ್ಟ್ ಮಾಡಿಬಿಡ್ತಾನೆ ಅವನು. ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗೋಕ್ಕೆ. ಅಂದರೆ ಎಲ್ಲರ ಅಟೆನ್ಷನ್ನು ಅವನ ಮೇಲೆ ಹೋದರೆ, ಅಂದರೆ ಮಾತಾಡ್ಸೋಕೆ ಹೋಗೋದು, ಫೋಟೋ ತಗೊಳಗೆ ಹೋಗೋದು ಹಾಗೆಲ್ಲ ಮಾಡಿದ್ರೆ ಅವ್ನು ನಾರ್ಮಲ್ಲಾಗಿ ಹೆಂಗಿರ್ತಾನೆ ಹಂಗೆ ಇರೋದೇ ಇಲ್ಲ. ಸೊ ಒಂದು ಸ್ವಲ್ಪನೂ ನೀಟಾಗಿ ಪೋಸ್ ಕೊಟ್ಟಿಲ್ಲ, ಒಂದು ಸ್ವಲ್ಪನೂ ನೀಟಾಗಿ ಫೋಟೋ ತೆಗ್ಸ್ಕೊಂಡಿಲ್ಲ. ಅದಾದಮೇಲೆ ಒಂದು ಸ್ವಲ್ಪನೂ ನೀಟಾಗಿ ವೀಡಿಯೋನೂ ಮಾಡಿಸ್ಕೊಂಡಿಲ್ಲ. ಅದು ಹಿಂದಿನ ದಿನ ಎಲ್ಲ ನೀಟಾಗೆಲ್ಲ ಡೈಲಾಗ್ ಹೇಳ್ತಾ ಇದ್ದ. ಏನು ಡೈಲಾಗ್ ಹೇಳ್ಕೊಟ್ಟಿದ್ವಿ ಅಂದರೆ ಸಂಗೊಳ್ಳಿ ರಾಯಣ್ಣ ನಾನು ಯಾರನ್ನೂ ಬಿಡೋದಿಲ್ಲ ಅಂತಲೇ ಏನೋ ಒಂದು ಡೈಲಾಗ್ ಹೇಳ್ಕೊಟ್ಟಿದ್ದು ಸಂಜು. ಸೊ ಮಧ್ಯದಲ್ಲಿ ವೀಡಿಯೋದಲ್ಲಿ ಬರ್ಬೋದು ಇನ್ನೋ ಡೈಲಾಗು. ಸೊ ಅದು ಒಂದು ಸ್ವಲ್ಪನೂ ಡೈಲಾಗ್ ಹೇಳಲಿಲ್ಲ, ಏನೂ ಹೇಳಲಿಲ್ಲ. ಸೊ ಫುಲ್ಲು ಒಂಥರ ಇರಿಟೇಟ್ ಥರ ಮಾಡ್ಕೊಂಡೇ ಇದ್ದ ಅವನು. ಅದು ಕೆಳಗಡೆ ಬಿಡು ಸಂಜು, ಕೆಳಗಡೆ ಬಿಡು. ಇದನ್ನ ಹಿಂಗಿರ್ಬೇಕು, ಹಿಂಗಿಟ್ಕೊ. ಹೇಳು, ಹಿಂಗೆ ಮೇಲೆ ನೋಡು, ಜೋರಾಗಿ ಹಿಂಗೆ ಎತ್ತಬೇಕು, ಹಿಂಗೆ ಮಾಡು, ಕಷ್ಟಿಂದ ಮಾಡು. ಅಲ್ಲಿ ನಡ್ಕೊಂಬ. ಅದು ಬೇಕಾ? ಏ ಸಂಜು ಮೀಸೆ ಬರಿಬೇಕಲ್ಲೋ, ಮೀಸೆ ಮೀಸೆ ಮತ್ತೆ ಇದು ಬರಿಬೇಕು, ಅದೇ ಇಂಪಾರ್ಟೆಂಟು. ಅದಾದ್ಮೇಲೆ ಅವ್ರ ಸ್ಕೂಲ್ ಹತ್ರ ಹೋಗಿದ್ವಿ. ನಾನು ಕಾರಲ್ಲಿ ಜೊತೆಲಿ ಹೋಗಿದ್ದೆ ಅವನ ಜೊತೆಲಿ. ಚೆನ್ನಾಗಿ ಕಾಣಿಸ್ತಿದ್ಯಾವಿ. ನಿಂಗೆ ಇಷ್ಟ ಆಯ್ತಾ? ನೋಡು, ಸಂಗೊಳ್ಳಿ. ಹಿಂಗೆ ಡೈಲಾಗ್ ಡೈಲಾಗ್ ಹೇಳು. ಹರ ಹರ ಮಹಾದೇವ್, ಸಂಗೊಳ್ಳಿ ರಾಯಣ್ಣ ನಾನು ಹೇಳು ಬಂಗಾರಿ. ಹೊಡ್ದಾಕ್ಬಿಡ್ತೀನಿ, ಹುಷಾರ್. ಥ್ಯಾಂಕ್ ಯು.
ಸೊ ಅದಾದ್ಮೇಲೆ ಸ್ಕೂಲ್ ಹತ್ರ ಹೋದ್ವಿ. ಸ್ಕೂಲಲ್ಲಂತೂ ಎಲ್ಲಿ ಯಾರು ನೋಡಿದ್ರು ಸುಭಾಷ್ ಚಂದ್ರ ಬೋಸೆ. ಸೊ ನಾನು ಮೊದಲೇ ಆಲ್ಮೋಸ್ಟ್ ಗೆಸ್ ಮಾಡಿದ್ದೆ. ಸೊ ಎಲ್ಲರೂ ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಹಾಕ್ತಾರೆ ಜಾಸ್ತಿ ಅಂತ ಕಾಸ್ಟ್ಯೂಮ್ಸು, ಬಿಕಾಸ್ ಅದು ಈಸಿ ಅಲ್ವಾ. ಸೊ ಅದಕ್ಕೆ ಮೋಸ್ಟ್ಲಿ ಎಲ್ಲರೂ ಹಾಕ್ತಾರೆ ಅಂದ್ಬಿಟ್ಟು ನಾವು ಯಾವ್ದಾದ್ರು ಬೇರೆ ಹಾಕೋಣ ಅಂದ್ಬಿಟ್ಟು ಸಂಗೊಳ್ಳಿ ರಾಯಣ್ಣಂದು ಹಾಕಿದ್ದು. ಸೊ ಅದನ್ನು ಫೋಟೋಸ್ ಎಲ್ಲ ಒಂದು ಸ್ವಲ್ಪ ತೆಗೆದುಕೊಂಡಿದ್ದೇನೆ. ಸ್ಕೂಲ್ ಹತ್ರ ಹೋಗಿದ್ದೆ, ಅಲ್ಲೇ ವೀಡಿಯೋ ಮಾಡಿದ್ದೀನಿ. ಸೊ ಅದನ್ನು ಹಾಕ್ತೀವಿ ನೋಡಿ ಇವಾಗ. ಬಾಯ್ ಹೋಗು ಬಿಡು. ಅವಿ ಅವಿ ಬಾಯ್. ಇಲ್ಲಿ ಅಮ್ಮ ಬಾಯ್ ಮಾಡಮ್ಮ. ಬಾಯ್ ಬಾಯ್ ಮಗನೆ ಗೋ. ಎಷ್ಟು ಕ್ಯೂಟ್ ಆಗಿದೆ, ಎಷ್ಟು ಕ್ಯೂಟ್ ಆಗಿದೆ. ಯಾರು ನಾಯ್ಕಾದಿಂದ ಒಂದಷ್ಟು ಪ್ರಾಡಕ್ಟ್ಸ್ನ ತರಿಸಿದ್ದೆ. ಸೊ ಒಂದು 2-3 ದಿನ ಆಗಿತ್ತು ಬಂದು. ಸೊ ಇದು ಓಪನ್ ಮಾಡೋಕ್ಕೆ ಆಗಿರಲಿಲ್ಲ. ಇವತ್ತು ಓಪನ್ ಮಾಡಿ ಏನು ಆರ್ಡ್ರ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಅಂದರೆ ಬ್ಯೂಟಿ ಪ್ರಾಡಕ್ಟ್ಸ್ ಒಂದಷ್ಟು ಬೇಕಾಗಿತ್ತು. ಸೊ ಅದನ್ನ ಆರ್ಡ್ರ್ ಮಾಡಿದ್ದೆ. ಓಪನ್ ಆಯಿತು. ಈ ಥರ ಬಂದಿದೆ. ಇದರಲ್ಲಿ ಸೊ ಕಾಣಿಸೋದೇ ಇಲ್ಲ ಅನಿಸುತ್ತೆ ಪ್ರಾಡಕ್ಟ್. ಹಾಂ ಕಾಣಿಸ್ತಿದ್ಯಾ? ಓಕೆ. ಇದು ನಾನು ಯಾವಾಗಲೂ ಶವರ್ ಜೆಲ್ ಇದೆ ಯೂಸ್ ಮಾಡೋದು. ಸೊ ಇದು ಬಾಡಿ ಶಾಪ್ ಅವ್ರದ್ದು. ಸೊ ಇದು ಚೆನ್ನಾಗಿದೆ ಶವರ್ ಜೆಲ್. ಸೊ ನೀವೇನಾದರೂ ತೊಗೋಬಾರ್ದು ಅಂತಿದ್ರೆ ತೊಗೋಬೋದು ಅನಿಸುತ್ತೆ. ಇದನ್ನು ತುಂಬ ಯೂಸ್ ಮಾಡಿದ್ದೀನಿ. ಸೊ ಎಷ್ಟೊಂದು ಬಾಟ್ಲ್ ಆಗಿದೆ ಇದು. ಸೊ 495 ರೂಪೀಸ್ ತೋರಿಸ್ತಾ ಇದೆ ಇಲ್ಲಿ MRP. ತುಂಬ ದಿನ ಬರುತ್ತೆ ಇದು. ಎಷ್ಟೊಂದು ಬಾಟ್ಲು ಇದೆ. ಫ್ಲೇವರ್ದು ಎಷ್ಟೊಂದು ಯೂಸ್ ಮಾಡಿದ್ದೀನಿ ನಾನು. ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು ಅದು. ಅಷ್ಟೊಂದು ಹಾರ್ಶ್ ಇಲ್ಲ ಸ್ಕಿನ್ ಮೇಲೆ. ಅದಾದಮೇಲೆ ಆ್ಯಕ್ಚುಲಿ ನಾನು ಏನು ಆರ್ಡ್ರ್ ಮಾಡೋಕ್ಕೆ ಹೋಗಿದ್ದು ನಾಯ್ಕಾಗೆ ಅಂದರೆ ಇದು. ಸೊ ಇದು ಒಂದು ಲಿಪ್ ಗ್ಲಾಸು. ಹಾಂ, ಸೊ ಇದು ನಾನು ಮೊದಲೇ ಇನ್ನೊಂದು ಆರ್ಡ್ರ್ ಮಾಡಿದ್ದೆ. ಸೊ ಅವಾಗ ಇಷ್ಟ ಆಗಿತ್ತು ನನಗೆ. ಸೊ ಪ್ರಾಡಕ್ಟ್ ತುಂಬ ಕಮ್ಮಿ ಇದೆ ಒಳಗಡೆ. ನಿಮಗೆ ತೋರಿಸ್ತಿದ್ದೆ ಹೆಂಗಿದೆ ಅಂತ. ಬಟ್ ಚೆನ್ನಾಗಿ ಟಿಂಟ್ ಕೊಡುತ್ತೆ ಲಿಪ್ಗೆ. ನನಗೇನೋ ಒಂಥರ ಇಷ್ಟ ಆಯಿತು ಇದು ಪ್ರಾಡಕ್ಟು. ಸೊ ಅದಕ್ಕೆ ಇದೇ ಥರದ್ದು ನೋಡಿ 4 ತರಿಸಿದ್ದೀನಿ. ಇದು ಏನೋ ಫ್ರೀ ಕೊಟ್ಟಿದ್ದಾರೆ, ಅದು ಬೇಡ. 3 ತರಿಸಿದ್ದೀನಿ ನೋಡಿ, ಡಿಫ್ರೆಂಟ್ ಶೇಡ್ಸ್ದು. ಇದೊಂದು ಶೇಡ್ ಇದೆ, ಇದೊಂದು ಶೇಡ್ ಇದೆ, ಇದೊಂದು ಶೇಡ್ ಇದೆ. ಈ ಥರದ್ದು 3 ತರಿಸಿದ್ದೀನಿ. ಸೊ ಇದು ಒಂದಕ್ಕೆ 17 ಅಲ್ಲ, ದಟ್ ಈಸ್ ನಾಟ್ MRP. ದಟ್ ಈಸ್ MRP ಓನ್ಲಿ. ಬ್ಯಾಚ್ ನಂಬರ್ ಅನಿಸುತ್ತೆ. MRP ಎಲ್ಲಿದೆ? A few moments later. 350 ರೂಪೀಸ್. ಒಂದಕ್ಕೆ 350 ರೂಪೀಸ್ ಇದು. ಸೊ ಇದು 3 ತರಿಸಿದ್ದೀನಿ. ಮೊದಲೇ ಒಂದು ಆರ್ಡ್ರ್ ಮಾಡಿ ಇಷ್ಟ ಆಗಿತ್ತು ನನಗದು. ಬಟ್ ಪ್ರಾಡಕ್ಟ್ ತುಂಬ ಕಡಿಮೆ ಒಳಗಡೆ ತೋರಿಸ್ತೀನಿ. ನಿಮಿಷ ನೋಡಿ, ಇಷ್ಟಿದೆ. ಸೊ ಇಷ್ಟು ನೋಡೋಕ್ಕೆ ಇಷ್ಟು ಕಾಣಿಸ್ತಾ ಇದೆ ಈಚೆಯಿಂದ. ಬಟ್ ಒಳಗಡೆ ಇನ್ನೂ ಕಡಿಮೆ ಪ್ರಾಡಕ್ಟ್ ಇದೆ. ಅದೇ ಯಾಕೋ ನನಗೆ ಈ ಅಮೌಂಟಿಗೆ ಸ್ವಲ್ಪ ಕಡಿಮೆ ಅನಿಸ್ತು ಪ್ರಾಡಕ್ಟು. ಬಟ್ ಅದರ್ವೈಸ್ ಚೆನ್ನಾಗಿದೆ ನೋಡಿ. ಹಿಂಗೆ ಬರುತ್ತೆ, ಹಾಗೆ ತೋರಿಸ್ತೀನಿ. ಜಾಸ್ತಿ ಹೊರಟಿದೆ ಈಚೆ.
ಏನು ಡಿಫ್ರೆನ್ಸ್ ಕಾಣಿಸ್ತಿದೆ ಏನೋ ಗೊತ್ತಿಲ್ಲ. ಸೊ ಅದಕ್ಕೆ ಓಕೆ ಇದನ್ನು ಆರ್ಡರ್ ಮಾಡೋಕ್ಕೋಗಿ ಅದೆಲ್ಲ ಆರ್ಡರ್ ಮಾಡಿದ್ದು. ಲಿಪ್ ಕೇರ್ ಜೊತೆಗೆ ಲಿಪ್ ಟಿಂಟ್ನು ಕೊಡುತ್ತೆ, ಒಂಚೂರು ಲೈಟಾಗಿ ಗ್ಲಾಸಿ ಕಲರ್ ಕೊಡುತ್ತೆ. ಸೊ ಅದಕ್ಕೆ ಇದು ಆರ್ಡರ್ ಮಾಡಿದ್ದು. ಡಿಫ್ರೆಂಟ್ ಫ್ಲೇವರ್ ಆರ್ಡರ್ ಮಾಡಿದ್ದೀನಿ. ಐ ಥಿಂಕ್ ಇದೆ ಅನಿಸುತ್ತೆ ನಾನು ಮೊದಲು ಫಸ್ಟ್ ಆರ್ಡರ್ ಮಾಡಿದ್ದು. ಇನ್ನೊಂದಿದು ಸ್ವಲ್ಪ ಡಾರ್ಕ್ ಪಿಂಕ್ ಸ್ವಲ್ಪ ಸ್ಕಿನ್ ಕಲರ್ಸ್. ಓಕೆ, ನೆಕ್ಸ್ಟು ಈ 3 ಪ್ರಾಡಕ್ಟ್ ಆರ್ಡ್ರ್ ಮಾಡಿರೋದ್ರಿಂದ ಇದು ಸ್ಮಾಲ್ ಪರ್ಫ್ಯೂಮ್ ಎಲ್ಲ ಫ್ರೀ ಕೊಟ್ಟಿದ್ದಾರೆ. ಇದು ಫುಲ್ ಬ್ಲ್ಯಾಕಲ್ಲೇ ಬರೆದಿದ್ದಾರೆ, ನಿಮ್ಗೆ ಅಲ್ಲಿ ತೋರಿಸಿದ್ರೆ ಕಾಣಿಸೋದಿಲ್ಲ ಅದು ಮೋಸ್ಟ್ಲಿ. ಚಾಜಾ ಹಿಂಗಿದೆ ಇದು ಫ್ರೀ ಕೊಟ್ಟಿರೋದು, ಸೇಮ್ ರೇನೆ ಅವ್ರದ್ದು. ನಾಟ್ ಬ್ಯಾಡ್. ಸೊ ನೀವೆಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಪಾಕೆಟಲ್ಲಿ ಇಟ್ಕೋಬೋದು ಆ್ಯಕ್ಚುಲಿ. ಇದು ಇಟ್ಸ್ ಗುಡ್, ಚೆನ್ನಾಗಿದೆ. ಅದಾದಮೇಲೆ ನಾನು ಇದು ಪರ್ಫ್ಯೂಮ್ ಖಾಲಿಯಾಗಿತ್ತು, ಸೊ ಅದಕ್ಕೆ ಇದು ಬಾಡಿ ಶಾಪ್ ಅವ್ರದಿಂದ ಆರ್ಡರ್ ಮಾಡಿದೆ ಪರ್ಫ್ಯೂಮ್. ನಾಟ್ ಬ್ಯಾಡ್, ಚೆನ್ನಾಗಿದೆ. ನೋಡೋಣ ಯೂಸ್ ಮಾಡಿ ಹಿಂಗಾಗಿದೆ ಹಿಂಗೆ ಬರುತ್ತೆ ಅಂತ. ಸೇಮ್ ಫ್ಲೇವರ್ದು ಆರ್ಡ್ರ್ ಮಾಡಿದ್ದೀನಿ ಬಿಕಾಸ್ ಎರಡು ಒಂದೇ ಥರ ಸ್ಮೆಲ್ ಬರುತ್ತೆ ಅಂತ. ಸ್ನಾನ ಮಾಡಾದ್ಮೇಲೆ ಪರ್ಫ್ಯೂಮ್ ಹಾಕ್ಕೊಂಡ್ರೆ ಎರಡು ಸ್ಮೆಲ್ ಮ್ಯಾಚ್ ಆಗುತ್ತೆ, ಏನು ಕಾನ್ಫ್ಲಿಕ್ಟ್ ಆಗೋಲ್ಲ ಸ್ಮೆಲ್ಗೆ ಆಗಿ ಇನ್ನೊಂದು ಸ್ಮೆಲ್ ಥರ ಏನೂ ಆಗೋಲ್ಲ ಅಂದ್ಬಿಟ್ಟು ಸೇಮ್ನ ಮಾಡಿದ್ದೀನಿ. 2 ಪರ್ಫ್ಯೂಮ್ ಫ್ರೀ ಕೊಟ್ಟಿದ್ದಾರೆ ಅವರು. ಒಂದು ಇದು ಯಾವುದೋ ಫ್ಲೇವರ್ದು ಫ್ಲರ್ಟ್ ಅಂತ ಬರೆದಿದೆ ಅದ್ರ ಮೇಲೆ, ಕಾಣಿಸಲ್ಲ ಗೊತ್ತಿಲ್ಲ. ಓಕೆ, 2 ಕೊಟ್ಟಿದ್ದಾರೆ ಫ್ರೀ. ಒಂದು ಬ್ಲ್ಯಾಕ್ ಇದೆ, ಒಂದು ಕವರ್ ಬ್ಲ್ಯಾಕ್ ಇದೆ, ಒಂದು ಕವರ್ ಲೈಟ್ ಪಿಂಕ್ ಇದೆ. ಸಖತ್ತಾಗಿದೆ, ಏನೋ ಒಂಥರ ಚೆನ್ನಾಗಿದೆ, ಪಾಕೆಟ್ ಫ್ರೆಂಡ್ಲಿ, ಕ್ಯೂಟ್ ಬಾಕ್ಸ್. ಈ ಥರ ಕ್ಯೂಟಾಗಿ ಚಿಕ್ಕದು ನೋಡಿಬಿಟ್ರೆ ಒಂಥರ ಲವ್. ಓಕೆ, ಅದಾದಮೇಲೆ ಇನ್ನೂ ಒಂದಿಷ್ಟು ಇದೊಂದಿದೆ. ಅದಕ್ಕೆ ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ, ಕೇಳಿಸ್ತಿದ್ದೇನೋ. ಓಕೆ, ಇನ್ನೊಂದು ಸೇಮ್ ಅದೇನೇ ಇದು ಮಾಡಿದ್ದೀನಿ, ಬಾಡಿ ವಾಶ್ ಆರ್ಡ್ರ್ ಮಾಡಿದ್ದೀನಿ, ಬೇರೆ ಫ್ಲೇವರ್ದು. ಇದು ರೋಸು, ಅದು ಸ್ಟ್ರಾಬೆರಿ. ಅದಾದಮೇಲೆ ಫೇಸ್ ವಾಶು, ಈ ಸೆಟಾಫಿಲ್ ಅವ್ರದ್ದು. ಸೊ ನಾನು ಎಲ್ಲ ಥರ ಫೇಸ್ ವಾಶು ಟ್ರೈ ಮಾಡಿದ್ದೀನಿ, ಡಿಫ್ರೆಂಟ್. ಬಟ್ ನನ್ನ ಸ್ಕಿನ್ಗೆ ಯಾವುದೂ ಸೂಟ್ ಆಗಿಲ್ಲ. ನನ್ನ ಸ್ಕಿನ್ ಬಂದು ಸೆನ್ಸಿಟಿವ್ ಸ್ಕಿನ್ನು ಅಥವಾ ಆಯಿಲಿ ಸ್ಕಿನ್ನು. ಸೊ ಯಾವ ಫಾರ್ಮುಲಾನು ಅಷ್ಟು ಬೇಗ ಸೂಟ್ ಆಗಲ್ಲ ನನ್ನ ಸ್ಕಿನ್ಗೆ, ಅಥವಾ ಯಾವ ಪಿಂಪಲ್ ಆಲ್ಮೋಸ್ಟ್ ಇರುತ್ತೆ ಆಲ್ ದ ಟೈಮು. ಸೊ ಇದು ಮಾತ್ರ ಚೆನ್ನಾಗಿ ಸೂಟ್ ಆಗಿದೆ. ಸೊ ಹೋಗ್ತೀನಿ ಈಗ ಅವಳಿಗೆ ಎತ್ಕೊತೀನಿ, ಯಾಕೆ ಹೊಳ್ತಾವಳೆ, ಯಾಕೆ ಸೌಂಡ್ ಮಾಡ್ತಾವಳೆ. ಕಾರ್ಮೆಸಿ ಅವ್ರದ್ದು ರೇಸರ್ ತರಿಸಿದ್ದೆ, ಪಾಕೆಟ್ ಫ್ರೆಂಡ್ಲಿ ರೇಸರು. ಅದು ಟ್ರಾವೆಲ್ ಮಾಡೋವಾಗ ಇರಲಿ ಅಂತ, ಬಿಕಾಸ್ ಐ ಲೈಕ್ ದಿಸ್ ಬಾಕ್ಸ್ ಪ್ಯಾಕೇಜ್. ಇಷ್ಟ ಆಗಿ ಇದನ್ನು ತರಿಸಿದ್ದೀನಿ, ಟ್ರಾವೆಲ್ ಮಾಡುವಾಗ ಚೆನ್ನಾಗಿ ಕ್ಯಾರಿ ಮಾಡ್ಬೋದು ಅಂತ. ಅಂದರೆ ಮಿಸ್ಸಾಗಿ ಯೂಶ್ವಲಿ ಟ್ರಾವೆಲ್ ಮಾಡುವಾಗಲೇ ನಾನು ಏನೋ ಒಂದು ಮಿಸ್ ಮಾಡಿರ್ತೀನಿ, ಅದಕ್ಕೆ ಅಲ್ಲೋಗಿ ಬೈ ಮಾಡ್ತೀನಿ, ಹಂಗೆಲ್ಲ ಆಗುತ್ತೆ. ಸೊ ಅದಕ್ಕೆ ಇದೊಂದು ಇಟ್ಕೊಳ್ಳೋಣ, ಟ್ರಾವೆಲ್ ಮಾಡುವಾಗ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತರಿಸಿದೆ. ಚೆನ್ನಾಗಿದೆ, ಆ್ಯಕ್ಚುಲಿ ಕ್ಯೂಟಾಗಿದೆ, ಇದು ಟ್ರಾವೆಲ್ ಫ್ರೆಂಡ್ಲಿ ಆಗಿದೆ. ಬಾಕ್ಸ್ ಬೇರೆ ಕೊಟ್ಟಿದ್ದಾರೆ, ಸೊ ಒಂದು ಸ್ವಲ್ಪ ಸೇಫಾಗಿರುತ್ತೆ ಡೈರೆಕ್ಟಾಗಿ ಬಾಡಿಗೆ ಯೂಸ್ ಮಾಡೋದ್ರಿಂದ. ಸೊ ಇದು ಬಂದು ಅಮೌಂಟು 399 ರುಪೀಸ್ ಇದೆ. ಸೊ ಇದು ನನ್ನ ಫಸ್ಟ್ ಟೈಮ್ ಇವ್ರದ್ದು ಬಾಡಿ ಇದು ನನ್ನ ಫಸ್ಟ್ ಟೈಮು ಇವ್ರದ್ದು ಪ್ರಾಡಕ್ಟ್ ತರಿಸಿರೋದು, ಕಾರ್ಮೆಸಿ ಅವ್ರದ್ದು. ಸೊ ನನಗೂ ಗೊತ್ತಿಲ್ಲ, ಯೂಸ್ ಮಾಡೋಣ ಹೆಂಗೆ ಅನಿಸುತ್ತೆ ಏನು ಅಂತ. ಸೊ ಅದಾದಮೇಲೆ ಇನ್ನೊಂದು ಕಾಂಪ್ಯಾಕ್ಟ್ ತರಿಸಿದ್ದೆ. ಸೊ ಲ್ಯಾಕ್ಮಿ ಅವ್ರದ್ದು ಏನೋ ಪ್ರಾಡಕ್ಟ್ದು ಇದೆಲ್ಲ ಚೇಂಜ್ ಮಾಡಿದ್ದಾರೆ ಇವಾಗ ಇವರು, ಮೊದಲು ಈ ಥರ ಇರಲಿಲ್ಲ. ಇದು ಕಾಂಪ್ಯಾಕ್ಟ್ ಎಷ್ಟು ಇಟ್ಕೊಂಡ್ರೆ ಏನು ಪ್ರಾಬ್ಲಮ್ ಅಂದರೆ, ನಾಟ್ ಬ್ಯಾಡ್, ಸ್ಲೀಕ್ ಡಿಸೈನ್ ಕೊಟ್ಟಿದ್ದಾರೆ, ಒಂಥರ ಚೆನ್ನಾಗಿದೆ, ಕ್ವಾಲಿಟಿ ಓಕೆ ಥರ ಇದೆ ನೋಡೋಕ್ಕೆ. ಓಪನ್ ಮಾಡಿದರೆ ಇಲ್ಲಿ ಪೌಡ್ರ್ ಸಪ್ರೇಟ್ ಇದೆ, ಆಮೇಲೆ ಇಲ್ಲಿ ಪೌಡ್ರ್ ಇದೆ, ಒಂದು ಚಿಕ್ಕ ಮಿರರು ಇದೆ. ನಾಟ್ ಬ್ಯಾಡ್, ಈ ಥರ ಇದೆ, ಹಿಂಗಿದೆ, ಸಪ್ರೇಟ್ ಇದೆ, ಒಂಥರ ಚೆನ್ನಾಗಿದೆ ಇದು ಆ್ಯಕ್ಚುಲಿ. ನೋಡೋಣ, ಇವಾಗ ಹೊಸ್ದಾಗಿ ಏನು ಪ್ಯಾಕೇಜ್ ಎಲ್ಲ ಇದೆಲ್ಲ ಬೇರೆ ಥರ ಮಾಡಿಬಿಟ್ಟಿದ್ದಾರೆ. ಓಕೆ, ಸೊ ಇದಿಷ್ಟು ನಾನು ತರಿಸಿದ್ದು. ಸೊ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಪ್ಯಾಕಿಂಗ್ ಮಾಡಿ ಎಲ್ಲರಿಗೂ ರೆಡಿ ಮಾಡಿ ಊರಿಗೆ ಹೋದ್ವಿ. ಸೊ ಊರಿಗೆ ಹೋಗೋದು ಕಾರಲ್ಲಿ ಹೋಗಿರೋದು ಒಂದು 2-3 ವೀಡಿಯೋಸ್ ಆಲ್ರೆಡಿ ಹಾಕಿದ್ದೀನಿ ನನ್ನ ಚಾನಲಲ್ಲಿ.
ಸೊ ಅದಾದಮೇಲೆ ಊರಿಗೆ ಹೋಗಿ ಅಲ್ಲಿ ನಾನ್ ವೆಜ್ ಊಟ ಅಂದರೆ ಯಾವಾಗಲೂ ಇಂಡಿಪೆಂಡೆನ್ಸ್ ಡೇ ದಿನ ನಮ್ಮ ಊರಲ್ಲಿ ಯಾವ ಹಬ್ಬ ಊರಹಬ್ಬ ಅಂತ ಹೇಳ್ತೀವಿ, ಅಂದರೆ ಕೊಂಡದ ಹಬ್ಬ ಅಂತ ಹೇಳ್ತೀವಿ. ಅಂದರೆ ಕೊಂಡ ಎಲ್ಲ ಹಾಕಿ ದೇವಸ್ಥಾನ ಎಲ್ಲ ಪೂಜೆ ಎಲ್ಲ ಮಾಡ್ತಾರಲ್ಲ, ಸೊ ಆ ಥರ ಹಬ್ಬ ಬೇಸಿಕಲಿ. ಸೊ ಅದಕ್ಕೆ ನಾವು ಅಂದರೆ 14 ಹಂಗೆ ಬರುತ್ತೆ. ಸೊ ಇವತ್ತು 15 ಬಂದಿತ್ತು. ಸೊ ಅದ್ರ ಹಿಂದಿನ ದಿನ 14th ವೆಜ್ ಇರುತ್ತೆ, ಅದು 15th ಅಂದರೆ ಹಬ್ಬ ಇರುತ್ತಲ್ಲ, ಸೊ ಆವತ್ತು ಬಂದು ನಾನ್ ವೆಜ್ ಇರುತ್ತೆ. ಸೊ ನಾನ್ ವೆಜ್ ಮಾಡಿದ್ರು, ಚೆನ್ನಾಗಿ ತಿಂದು ಅದಾದಮೇಲೆ ಎಲ್ಲ ಜನಗಳೆಲ್ಲ ಬಂದಿದ್ದರು. ಸೊ ಅವರೆಲ್ಲ ಊಟ ಮಾಡ್ಕೊಂಡು ಹೋದರು. ಅದಾದಮೇಲೆ ನನ್ನ ಮಗಳಿಗೆ ದೃಷ್ಟಿ ಆಗಿರುತ್ತಲ್ಲ, ಅದು ಚಿಕ್ಕ ಮಕ್ಳಿಗೆ ಯೂಶ್ವಲಿ ದೃಷ್ಟಿ ಆಗಿರುತ್ತಲ್ಲ, ಸೊ ಆ ದೃಷ್ಟಿ ತೆಗಿತಾ ಇದ್ದೀವಿ. ಯೂಶ್ವಲಿ ನಾವು ಎಲ್ಲಾದರೂ ಈಚೆ ಹೋದರೆ ತುಂಬ ಚಿಕ್ಕವರಿದ್ದಾಗೆಲ್ಲ ದೃಷ್ಟಿ ತೆಗಿತೀವಿ. ಅವೀಗಂತೂ ತುಂಬ ಸಲ ತೆಗ್ದಿದ್ದೀವಿ. ಅದೇ ಥರ ಈ ಹುಡುಗನೂ ತೆಗಿತಾ ಇದ್ದೆ, ಇಬ್ಬರು ಸೇರಿಸೇ ತೆಗೆದು ಅನ್ಸುತ್ತೆ ಮೋಸ್ಟ್ಲಿ. ಬೆಂಕಿ ದೂರ ಇರು ಹುಣ್ಸನ್ನಾರು ನೀರು ಹೋಯ್ತಾಳೆ ಅವಳೆ. ಹುಣ್ಸನ್ನಾರು ಎಕ್ತೀನಿ ಅವಳೆ ಹೋಯ್ತಾಳೆ ನೀರು. ಅದ ನೈಸು ಮಾಡಿ ಅವಿ ನೋಡಿ ಎಷ್ಟು ದೃಷ್ಟಿ ಆಗೈತೆ ಕೆಂಪಿಗೆ, ಎಷ್ಟು ದೃಷ್ಟಿ ಆಗಿದೆ ನೋಡಿ ಕೆಂಪಿಗೆ, ಅಲ್ವಾ? ನೋಡ್ದ? ಹೌದಾ ಅಲ್ವಾ? ಅಲ್ಲ ಇಲ್ಲಿ ನೋಡಿ ಅಮ್ಮ, ಕೆಂಪಿಗೆ ಎಷ್ಟು ದೃಷ್ಟಿ ಆಗಿದೆ ತಾನೆ. ಹಂಗೆ ಇಲ್ಲ ಹಂಗಾರೆ ಚೇಂಜ್ ಮಾಡಿಬೇಡ. ಸೊ ಎಂಡ್ವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲವ್ ಯಾ, ಬಾಯ್.